Good morning, students. In last class, we studied romantic poetry. In today's class, we will see romantic prose. Romantic prose, it means the romantic age was not an age of prose. The 18th century literature was marked with prose and reason. ಇಲ್ಲೇನಪ್ಪ ಅಂದ್ರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾವೇನು ರೊಮ್ಯಾಂಟಿಕ್ ಪೋಯಟ್ರಿ ಬಗ್ಗೆ ಅಂದರೆ ಕವನಗಳ ಬಗ್ಗೆ ತಿಳಿದುಕೊಂಡ್ವಿ. ಇವತ್ತಿನ ಕ್ಲಾಸ್ನಲ್ಲಿ ರೊಮ್ಯಾಂಟಿಕ್ ಗದ್ಯಗಳು ಯಾವ ರೀತಿ ಇದ್ದು ರೊಮ್ಯಾಂಟಿಕ್ ಕಾಲದಲ್ಲಿ ಅನ್ನೋದನ್ನು ನೋಡೋಣ. ಇಲ್ಲೇನು ಬರ್ತದಪ್ಪ ಅಂದ್ರೆ ರೊಮ್ಯಾಂಟಿಕ್ ಕಾಲ ಅನ್ನೋದು ಏನು ಬರೇ ಗದ್ಯಗಳ ಯುಗ ಆಗಿರಲಿಲ್ಲ. ಇದು ಏನಪ್ಪ ಅಂದರೆ ರೊಮ್ಯಾಂಟಿಕ್ ಸಾಹಿತ್ಯಗಳು 18ನೇ ಶತಮಾನದ ಕಾಲ ಯಾವ ರೀತಿ ಇತ್ತಂದ್ರೆ ಸಾಹಿತ್ಯ ಅಲ್ಲದೆ ಕೆಲವೊಂದು ಗದ್ಯಗಳು ಇತ್ತು ಅಂತ ಹೇಳ್ತಾರೆ. ದ 19th century literature is mainly known as the age of poetry. In this age, we can find some distinguished prose writers such as Charles Lamb, William Hazlitt. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ 18ನೇ ಶತಮಾನದ ಸಾಹಿತ್ಯ ಒಳಗೂ ಕೂಡ ಏನಿತ್ತು ಅಂದ್ರೆ ಗದ್ಯ ಕೃತಿಗೆ ಬಹಳ ಪ್ರಾಧಾನ್ಯತೆ ಇತ್ತು. ಅದೇ ರೀತಿ ಇಲ್ಲಿ 19ನೇ ಶತಮಾನದೊಳಗೆ ಸಾಹಿತ್ಯದಲ್ಲಿ ಬಹಳ ಮೇನಾಗಿ ಏನಿತ್ತಪ್ಪ ಅಂದ್ರೆ ಈ ಯುಗ ಯಾವುದು ಏಜ್ ಆಫ್ ಪೊಯೆಟ್ರಿ ಅಂತ ಕರಿತಿದ್ರು. ಅಂದ್ರೇನು ಕವನಗಳ ಕಾಲಘಟ್ಟ ಅಂಥೇಳಿ ರೊಮ್ಯಾಂಟಿಕ್ ಏಜನ್ನು ಕರಿತಿದ್ರು. ಆದ್ರೂ ಕೂಡ ಈ ಕಾಲದಲ್ಲಿ ನಾವೇನು ಕಾಣ್ತೀವಪ್ಪ ಅಂದ್ರೆ ಕೆಲವೊಂದು ಪ್ರಮುಖ ಗದ್ಯ ಬರಹಗಾರರನ್ನು ಕಾಣ್ತೀವಿ. ಯಾರಪ್ಪ ಅಂದ್ರೆ ಚಾರ್ಲ್ಸ್ ಲ್ಯಾಂಬ್ ಮತ್ತು ವಿಲಿಯಂ ಹೆಜ್ಲಿಟ್ ಇವ್ರ ಥರ ಕೆಲವು ಪ್ರಮುಖ ರಚನಾಕಾರರನ್ನು ನೋಡ್ತೀವಿ. ದೀಸ್ ಟೂ ರೈಟರ್ಸ್ ವೇರ್ ದ ಗ್ರೇಟೆಸ್ಟ್ ಪ್ರೋಸ್ ರೈಟರ್ಸ್ ಆಫ್ ದಿಸ್ ಏಜ್. ದೇರ್ ಈಸ್ ಎ ಟಚ್ ಆಫ್ ಪೊಯೆಟ್ರಿ ಇನ್ ದೇರ್ ಪ್ರೋಸ್ ಲಿಟ್ರೇಚರ್. ಯಾರಪ್ಪ ವಿಲಿಯಂ ಹೆಜ್ಲಿಟ್ ಮತ್ತು ಚಾರ್ಲ್ಸ್ ಲ್ಯಾಂಬ್ ಇವರ ಬರವಣಿಗೆಗಳಲ್ಲಿ ನಾವು ಏನು ಕಾಣ್ತೀವಪ್ಪ ಅಂದ್ರೆ ಗದ್ಯದಲ್ಲಿಯೂ ಕೂಡ ಕವನಗಳ ಸ್ವಲ್ಪ ಪ್ರಭಾವವನ್ನು ನೋಡ್ತೀವಿ ಅಂತ ಹೇಳ್ತೀವಿ ಇವರ ಸಾಹಿತ್ಯದಲ್ಲಿ. ಇವರು ಆ ಕಾಲದ ಪ್ರಮುಖ ಗದ್ಯ ರಚನಾಕಾರರು ಆಗಿದ್ದರು ಅಂತ ಹೇಳ್ತಾರೆ. ದೇರ್ ಫೋರ್ ದ ಲಿಟ್ರೇಚರ್ ಆಫ್ ದಿಸ್ ಏಜ್ ವಾಸ್ ಕಾಲ್ಡ್ ಆಸ್ ಪೊಯೆಟಿಕ್ ಪ್ರೋಸ್. ಇವರ ಕಾಲದಲ್ಲಿನ ಸಾಹಿತ್ಯದಲ್ಲಿ ನಾವೇನು ಕವನಗಳನ್ನು ಕೂಡ ನೋಡ್ತೀವಿ ಗದ್ಯದಲ್ಲಿ. ಅದಕ್ಕೋಸ್ಕರ ಏನಂತಿದ್ರು ಇದಕ್ಕೆ ಪೊಯೆಟಿಕ್ ಪ್ರೋಸ್ ಅಂಥೇಳಿ ಈ ಕಾಲದ ಸಾಹಿತ್ಯವನ್ನು ಕರಿತಿದ್ರು ಅಂತ ಇಲ್ಲಿ ಹೇಳ್ತಾರೆ. ಲಿಟ್ರೇಚರ್ ವಾಸ್ ಪರ್ಸ್ನಲ್, ಪೊಯೆಟಿಕ್, ಇಂಡಿವಿಜುವಲ್ ಆ್ಯಂಡ್ ಸಬ್ಜೆಕ್ಟಿವ್. ಈ ರೊಮ್ಯಾಂಟಿಕ್ ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ಸಾಹಿತ್ಯ ಅನ್ನೋದು ವೈಯಕ್ತಿಕ, ಆಮೇಲೆ ಕವನದ ರೀತಿ, ಆಮೇಲೆ ಇಂಡಿವಿಜುವಲ್, ಆಮೇಲೆ ಸಬ್ಜೆಕ್ಟಿವ್ ಅಂದರೆ ವಸ್ತುವಾದ ಈ ರೀತಿ ಇತ್ತು. ದೀಸ್ ಪ್ರೋಸ್ ಲಿಟ್ರೇಚರ್ ವಾಸ್ ಫಾರ್ ಅವೇ ಫ್ರಾಮ್ ಎಕ್ಸ್ಟರ್ನಲ್ ವರ್ಲ್ಡ್. ಈ ಗದ್ಯಗಳು ಯಾವ ರೀತಿ ಇತ್ತಪ್ಪ ಅಂದರೆ ಈ ಸಾಹಿತ್ಯ ಎಕ್ಸ್ಟರ್ನಲ್ ವರ್ಲ್ಡಿಂದ ದೂರ ಇತ್ತು, ಡಿಫ್ರೆಂಟ್ ಇತ್ತು ಅಂತ ಹೇಳ್ತಾರೆ. ದೇ ಡೋಂಟ್ ಟಾಲರೇಟ್ ದ ರಿಯಲಿಟಿ ಆಫ್ ಲೈಫ್. ದ್ಯಾಟ್ ಈಸ್ ವೈ ದೇ ಗೋ ಇನ್ ದ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್. ಇವರು ರಚನಾಕಾರರು ಹೆಂಗಿದ್ರಪ್ಪ ಅಂದರೆ ಸಾಹಿತಿಗಳು ನಿಜ ಜೀವನಕ್ಕೆ ಹತ್ತಿರ ಇರೋ ಥರ ಇವರ ಕಲ್ಪನಾ ಸಾಹಿತ್ಯ ಇತ್ತು. ಇದೇ ರೀತಿ ಅವರು ಬರಿತಿದ್ರು ಅಂತ ಹೇಳ್ತಿದ್ರು. ಅಂದರೆ ಕಲ್ಪನಾ ರೀತಿ ಗದ್ಯಗಳನ್ನು ಬರಿತಿದ್ರು. ಇಲ್ಲಿ ಕೆಲವೊಬ್ಬ ಇಂಪಾರ್ಟೆಂಟ್ ಪ್ರೋಸ್ ರೈಟರ್ ಬರ್ತಾರೆ. ಫಸ್ಟ್ ಒನ್ ಚಾರ್ಲ್ಸ್ ಲ್ಯಾಂಬ್, 1775 to 1834. Charles Lamb was the prominent essayist of Romantic age. He was also called as known a prime of English essayist. ಇಲ್ಲೇನಪ್ಪ ಅಂದರೆ ಮೊದಲಿಗೆ ಚಾರ್ಲ್ಸ್ ಲ್ಯಾಂಬ್ ಅವರು ಬರ್ತಾರೆ. ಚಾರ್ಲ್ಸ್ ಲ್ಯಾಂಬ್ ಇವ್ರು ಏನಿರ್ತಾರಪ್ಪ ಅಂದ್ರೆ ರೊಮ್ಯಾಂಟಿಕ್ ಕಾಲದ ಪ್ರಮುಖ ಒಬ್ಬ ಗದ್ಯ ರಚನಾಕಾರರು ಇರ್ತಾರೆ. ಇವ್ರಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ಆ ಕಾಲದ ಒಂದು ಹೆಸರಿತ್ತು, ಎ ಪ್ರೈಮ್ ಆಫ್ ಇಂಗ್ಲೀಷ್ ಎಸ್ಸೇಯಿಸ್ಟ್, ಅಂದರೆ ಒಬ್ಬ ಪ್ರಮುಖ ಗದ್ಯ ರಚನಾಕಾರ ಅಂತ ಕರಿತಿದ್ರು. ನೆಕ್ಸ್ಟ್, ಹೀ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಎಲಿಜಬೆಥನ್ ರೈಟರ್ಸ್ ಲೈಕ್ ಶೇಕ್ಸ್ಪಿಯರ್ ಆ್ಯಂಡ್ ಸ್ಪೆನ್ಸರ್.
ಇವರು ಯಾರಿಂದ ಪ್ರಭಾವಿತರಾಗಿದ್ದರು ಅಂದರೆ ಎಲಿಜಬೆತನ್ ಏಜ್ ಅಂತ ಬರ್ತದಲ್ಲ, ಲಾಸ್ಟ್ ಸೆಮ್ಮಲ್ಲಿ ಕಲ್ತೀವಿ. ಆ ರೈಟರ್ ಅಂದರೆ ಆ ಲೇಖಕರಿಂದ ಇವರು ಪ್ರಭಾವಿತರಾಗಿದ್ದರು. ಯಾರಪ್ಪ ಆ ಲೇಖಕರಂದರೆ ಶೇಕ್ಸ್ಪಿಯರ್, ಸ್ಪೆನ್ಸರ್, ಇವರಿಂದ ಇವರು ಪ್ರಭಾವಿತರಾಗಿದ್ದರು. ಹಿ ಹ್ಯಾಸ್ ರಿಟನ್ ಎಸ್ಸೇಸ್ ಇನ್ ಎಲಿಜಬೆತನ್ ಸ್ಟೈಲ್. ಹಾಗೆ ಅವರ ಗದ್ಯ ಬರವಣಿಗೆ ಶೈಲಿ ಹೆಂಗಿತ್ತಪ್ಪ ಅಂದರೆ ಎಲಿಜಬೆತನ್ ಸ್ಟೈಲ್ ಒಳಗೆ ಇವರು ಆ ಶೈಲಿಯೊಳಗೆ ಬರೀತಿದ್ರು ಇವರ ಗದ್ಯಗಳನ್ನು. ಹೀಸ್ ಎಸ್ಸೇಸ್ ಆರ್ ಎಮೋಷ್ನಲ್, ಆರ್ನಮೆಂಟಲ್, ಡ್ರಾಮೆಟಿಕ್ ಆ್ಯಂಡ್ ಪೊಯೆಟಿಕ್. ಇವರ ಗದ್ಯಗಳು ಹೆಂಗಿದ್ದು ಅಂದರೆ ಭಾವನಾತ್ಮಕ, ಆಮೇಲೆ ನಾಟಕೀಯ ಶೈಲಿ, ಕವನ ಶೈಲಿ, ಈ ರೀತಿ ಇವರ ಎಸ್ಸೆಗಳು ಇದ್ದವು. ಹೀಸ್ ಎಸ್ಸೇಸ್ ವೇರ್ ಪಬ್ಲಿಷ್ಡ್ ಇನ್ ದ ಫಾರ್ಮ್ ಆಫ್ ಲುಕ್ ದ್ಯಾಟ್ ವಾಸ್ ಕಾಲ್ಡ್ ಎಸ್ಸೆ ಆಫ್ ಎಲಿಯಾ. ಇವರ ಗದ್ಯ ಕೃತಿಗಳು ಯಾವ ರೀತಿ ಇರ್ತಿದ್ವು ಅಂದ್ರೆ, ಯಾವ ರೀತಿ ಪ್ರಕಟ ಆಗಿದ್ದು ಅಂದ್ರೆ, ಒಂದು ಎಕ್ಸಾಂಪಲ್ ಯಾವುದು, ಎಸ್ಸೆ ಆಫ್ ಎಲಿಯಾ ಅಂಥೇಳಿ ಬರ್ತದೆ. ಇದು ಒಂದು ಪ್ರಮುಖ ಕೃತಿ ಆಗಿರ್ತದೆ. ಹಿ ರೋಟ್ ಆ್ಯನ್ ಎಸ್ಸೆ ಬೈ ನೇಮ್ ಡ್ರೀಮ್ ಚಿಲ್ಡ್ರನ್. ಹಿ ರೋಟ್ ಎ ಕಂಬೈನ್ಡ್ ವರ್ಕ್ ವಿತ್ ಹೀಸ್ ಸಿಸ್ಟರ್ ಮೇರಿ ಲ್ಯಾಂಬ್ ಬೈ ನೇಮ್ ಟೇಲ್ಸ್ ಫ್ರಮ್ ಶೇಕ್ಸ್ಪಿಯರ್. ಇವ್ರದ್ದು ಇನ್ನೊಂದು ಯಾವುದು ಕೃತಿ ಬರ್ತದೆ, ಡ್ರೀಮ್ ಚಿಲ್ಡ್ರನ್. ಆಮೇಲೆ ಅವರ ಸಿಸ್ಟರ್ ಜೊತೆ ಒಂದು ಮೇರಿ ಲ್ಯಾಂಬ್ ಅಂತ ಹೇಳಿ ಬರ್ತಾರೆ, ಇವ್ರ ಸಿಸ್ಟರ್, ಅವ್ರ ಜೊತೆ ಟೇಲ್ಸ್ ಫ್ರಮ್ ಶೇಕ್ಸ್ಪಿಯರ್ ಅಂಥೇಳಿ ಒಂದು ಕೃತಿಯನ್ನು ಬರೀತಾರೆ. ಚಾರ್ಲ್ಸ್ ಲ್ಯಾಂಬ್ ಆಲ್ಸೋ ರೋಟ್ ದ ಕ್ರಿಟಿಕಲ್ ಎಸ್ಸೇಸ್. ದೇರ್ ವಾಸ್ ಎ ಟೋನ್ ಆಫ್ ಪ್ಯಾಥೋಸ್ ಇನ್ ಹೀಸ್ ಎಸ್ಸೇಸ್. ಆಮೇಲೆ ಇವರು ಕೆಲವೊಂದು ವಿಮರ್ಶಾತ್ಮಕ ಗದ್ಯಗಳನ್ನು ಬರೀತಾರೆ. ಆ ಗದ್ಯ ಕೃತಿಯಲ್ಲಿ ಏನಪ್ಪ ಅಂದರೆ ಹತಾಶ ಥೀಮ್ ಇಟ್ಕೊಂಡು ಕೆಲವೊಂದು ಕೃತಿಗಳನ್ನು ಬರೀತಾರೆ. ನಿರಾಶಾವಾದ, ಈ ರೀತಿ ಕೆಲವೊಂದು ಕೃತಿಗಳನ್ನು ಇವರು ಯೂಸ್ ಮಾಡಿಕೊಂಡು ಕೃತಿಗಳನ್ನು ಬರೀತಾರೆ ಅಂತ ಹೇಳ್ತಾರೆ. ಆಫ್ಟರ್ ದ್ಯಾಟ್ ವಿಲಿಯಮ್ ಹ್ಯಾಸ್ಲಿಟ್, ಸೆಕೆಂಡ್ ಒನ್. ಹಿ ವಾಸ್ ಎನದರ್ ಗ್ರೇಟ್ ಎಸೆಯಿಸ್ಟ್ ಆ್ಯಂಡ್ ಕ್ರಿಟಿಕ್ ಆಫ್ ಇಂಟೆಲೆಕ್ಚುವಲಿಸಮ್. ವಿಲಿಯಮ್ ಹ್ಯಾಸ್ಲಿಟ್ ಬರ್ತಾರೆ ಇಲ್ಲಿ. ಇವರೇನಪ್ಪ ಅಂದ್ರೆ ಇವರು ಒಬ್ಬ ರೊಮ್ಯಾಂಟಿಕ್ ಕಾಲದ ಒಬ್ಬ ಪ್ರಮುಖ ಲೇಖಕರು ಮತ್ತು ವಿಮರ್ಶಕರು ಅಂತ ಕರೀತಾರೆ. ಆಮೇಲೆ ಇವರು ವಿಚಾರವಾದ ಸಿದ್ಧಾಂತವನ್ನು ಹೇಳ್ತಿರ್ತಾರೆ. ನೆಕ್ಸ್ಟ್, ಲ್ಯಾಂಬ್ಸ್ ಎಸ್ಸೇಸ್ ವೇರ್ ಎಮೋಷ್ನಲ್ ಬಟ್ ಫಿಲಾಸಫಿಕಲ್. ಹ್ಯಾಸ್ಲಿಟ್ ಆಲ್ವೇಸ್ ಡೀಲ್ಸ್ ವಿತ್ ಅನ್ಫೆಮಿಲಿಯರ್ ಮ್ಯಾಟರ್ಸ್ ಇನ್ ಹೀಸ್ ಎಸ್ಸೇಸ್. ಇಲ್ಲಿ ಚಾರ್ಲ್ಸ್ ಲ್ಯಾಂಬ್ ಅವ್ರ ಎಸ್ಸೆ ಹೆಂಗಿರ್ತಿದ್ವು ಅಂದ್ರೆ ಭಾವನಾತ್ಮಕ ಇರ್ತಿದ್ವು, ಆಮೇಲೆ ಫಿಲಾಸಫಿಕಲ್ ಇರ್ತಿದ್ವು. ಆದ್ರೆ ಹ್ಯಾಸ್ಲಿಟ್ ಅವ್ರದ್ದು ಡಿಫ್ರೆಂಟ್ ಇರ್ತಿತ್ತು. ಹ್ಯಾಸ್ಲಿಟ್ ಇವರ ಕೃತಿಗಳು ಹೆಂಗಿರ್ತಿದ್ವು ಅಂದ್ರೆ ಅನ್ಫೆಮಿಲಿಯರ್ ಮ್ಯಾಟರ್ಸ್ ಇನ್ ಹೀಸ್ ಎಸ್ಸೇಸ್. ಅನ್ಫೆಮಿಲಿಯರ್ ಮ್ಯಾಟರ್ ಬಗ್ಗೆ ಹೇಳ್ತಿದ್ರು. ಹ್ಯಾಸ್ಲಿಟ್ ಥಾಟ್ ರಿಫಾರ್ಮೇಷನ್ ಆಫ್ ಸೊಸೈಟಿ ಈಸ್ ಪಾಸಿಬಲ್ ಓನ್ಲಿ ಬೈ ದ ರೀಸನ್ ಆ್ಯಂಡ್ ನಾಟ್ ಬೈ ಎಮೋಷನ್. ಅಂದರೆ ಸಮಾಜದಲ್ಲಿ ಚೇಂಜ್ ಅಂದರೆ ಬದಲಾವಣೆ ಆಗಬೇಕಂದ್ರೆ ಯಾವ ರೀತಿ ಆಗಬೇಕಂದ್ರೆ ಸೊಸೈಟಿಯಿಂದ ಆಗಬೇಕು, ಸೊಸೈಟಿಯಿಂದ ಸಾಧ್ಯ ಆಗ್ತದೆ, ಬದಲಾಗಿ ಭಾವನೆಗಳಿಂದ ಚೇಂಜ್ ಆಗಲ್ಲ ಅಂತ ಹೇಳ್ತಿದ್ರು. ಹೀಸ್ ಎಸ್ಸೇಸ್ ವೇರ್ ಸೈಂಟಿಫಿಕ್ ಸಿಮಿಲಾರಿಟಿ ಬಿಟ್ವೀನ್ ಹ್ಯಾಸ್ಲಿಟ್ ಆ್ಯಂಡ್ ಲ್ಯಾಂಬ್. ಇಲ್ಲೇನಪ್ಪ ಅಂದರೆ ಇವರ ಕೃತಿಗಳು ಒಂದು ರೀತಿ ವಿಜ್ಞಾನದ ಜೊತೆ ಸ್ವಲ್ಪ ಸಿಮಿಲರ್ ಇರ್ತಿತ್ತು ಅಂತ ಹೇಳ್ತಾರೆ. ಇಲ್ಲೇನಪ್ಪ ಅಂದ್ರೆ ಹ್ಯಾಸ್ಲಿಟ್ ಮತ್ತು ಲ್ಯಾಂಬ್ ಅವರ ಕೃತಿಗಳು ಎರಡು ವೈಜ್ಞಾನಿಕವಾಗಿ ಸಿಮಿಲಾರಿಟಿ ಇರ್ತಿದ್ವು ಅಂತ ಇಲ್ಲಿ ಹೇಳ್ತಾರೆ. ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಜುಬಲ್ ಟಾಕ್, ನೆಕ್ಸ್ಟ್ ಆನ್ ಗೋಯಿಂಗ್ ಎ ಜರ್ನಿ, ಇಂಡಿಯನ್ ಜಗ್ಲರ್ಸ್. These are his works, and some critical works are there. Literature on English poets, lecture on Shakespeare's play. These are the critical works of William Hazlitt. After that, here comes Thomas de Quincey, 1785 to 1859. He was also a great essayist and critic of romantic age. He divided literature in the two parts. ಇಲ್ಲೇನು ಹೇಳ್ತಾರಪ್ಪ ಅಂದರೆ ಹ್ಯಾಸ್ಲಿಟ್ ಅವರಾದಮೇಲೆ ಥಾಮಸ್ ಡಿ ಕ್ವಿನ್ಸಿ ಅಂತೇಳಿ ಬರ್ತಾರೆ. ಇವರು ಒಬ್ಬ ಪ್ರಮುಖ ಗದ್ಯ ರಚನಾಕಾರರು ಇರ್ತಾರೆ ರೊಮ್ಯಾಂಟಿಕ್ ಕಾಲದ್ದು. ಆಮೇಲೆ ಅದೇ ರೀತಿ ವಿಮರ್ಶಕರು ಇರ್ತಾರೆ. ಇವರು ಏನು ಮಾಡ್ತಾರೆ, ಸಾಹಿತ್ಯವನ್ನು 2 ಭಾಗಗಳಲ್ಲಿ ವಿಂಗಡಿಸ್ತಾರೆ. ಅದು ಏನಪ್ಪ ಅಂದ್ರೆ ಫಸ್ಟ್ ಒನ್ ಲಿಟ್ರೇಚರ್
ಆಫ್ ಪವರ್ ಆ್ಯಂಡ್ ಸೆಕೆಂಡ್ ಒನ್ ಲಿಟ್ರೇಚರ್ ಆಫ್ ನಾಲೇಜ್ ಅಂಥೇಳಿ ಭಾಗವನ್ನು ಮಾಡ್ತಾರೆ. ನೆಕ್ಸ್ಟ್ ಹೀಸ್ ಅದರ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಕನ್ಫೆಷನ್ ಆಫ್ ಇಂಗ್ಲೀಷ್ ಓಪಿಯಮ್ ಈಟರ್ ಆ್ಯಂಡ್ second one, experiences of an opium eater. There was a greater insight of life in his essays. ಇವರ ಕೃತಿಗಳಲ್ಲಿ ಏನಿರ್ತದಪ್ಪ ಅಂದ್ರೆ ಜೀವನದ ಬಗ್ಗೆ ಒಂದು ಪ್ರಮುಖ ಸಂಗತಿಗಳನ್ನು ನಾವು ಕಾಣ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಸರ್ ವಾಲ್ಟರ್ ಸೇವೇಜ್ ಲ್ಯಾಂಡರ್ 1775 to 1864. He was a minor essayist of romantic age. He is remembered for his only one prose work, An Imaginary Conversation. ಇಲ್ಲೇನಪ್ಪ ಅಂದ್ರೆ ಸರ್ ವಾಲ್ಟರ್ ಸೇವೇಜ್ ಲ್ಯಾಂಡರ್ ಅವರು ಇವರೊಬ್ಬ ಮೈನರ್ ಲೇಖಕರು ಇರ್ತಾರೆ. ಯಾವುದು ರೊಮ್ಯಾಂಟಿಕ್ ಯುಗದ. ಇವರು ಒಂದು ಪ್ರಮುಖ ಕೃತಿ ಯಾವುದಪ್ಪ ಅಂದರೆ ಆ್ಯನ್ ಇಮ್ಯಾಜಿನರಿ ಕನ್ವರ್ಸೇಷನ್. ಇದರಿಂದ ನಾವು ಇವ್ರನ್ನ ನೆನೆಸ್ತೀವಿ ಯಾವಾಗಲೂ ಅಂತ ಹೇಳ್ತೀವಿ. ದ ಮ್ಯಾಗ್ಝೀನ್ ಆ್ಯಂಡ್ ರಿವ್ಯೂಸ್. ಇಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಮಾಸಪತ್ರಿಕೆ ಮತ್ತು ಕೆಲವೊಂದು ರಿವ್ಯೂಸ್ಗಳು ಬರ್ತಾವೆ. ಅವು ಯಾವಪ್ಪ ಅಂದರೆ ಮ್ಯಾಗ್ಝೀನರ್ಸ್ ಆ್ಯಂಡ್ ರಿವ್ಯೂಸ್ ಆರ್ ಆಲ್ಸೋ ಎ ಪಾರ್ಟ್ ಆಫ್ ಪ್ರೋಸ್ ಲಿಟ್ರೇಚರ್. ದ ಮ್ಯಾಗ್ಝೀನ್ಸ್ ಆ್ಯಂಡ್ ರಿವ್ಯೂಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಡ್ಯೂರಿಂಗ್ ರೊಮ್ಯಾಂಟಿಕ್ ಏಜ್. ಇಲ್ಲೇನಪ್ಪ ಅಂದರೆ ರೊಮ್ಯಾಂಟಿಕ್ ಯುಗದೊಳಗೆ ಮ್ಯಾಗ್ಝಿನ್ ಕೆಲವೊಂದು ಮಾಸಪತ್ರಿಕೆ ರಿವ್ಯೂಗಳು ಇವು ಇಲ್ಲಿ ಪ್ರಾರಂಭ ಆಗ್ತವೆ. ಇವು ಸುತೇಕ ಸಾಹಿತ್ಯದ ಒಂದು ಭಾಗ ಅಂಥೇಳಿ ನಾವು ಹೇಳ್ತೀವಿ. ಈ ಮ್ಯಾಗ್ಝಿನ್ ಬರೆಯೋದು, ರಿವ್ಯೂ ಬರೆಯೋದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಪ್ರಾರಂಭ ಆಗ್ತದಂದ್ರೆ ಈ ರೊಮ್ಯಾಂಟಿಕ್ ಯುಗದಲ್ಲೇ ಇದಕ್ಕೆ ಪ್ರಾರಂಭವನ್ನು ನೋಡ್ತೀವಿ ನಾವು. ದ ಮ್ಯಾಗ್ಝೀನ್ಸ್ ಆ್ಯಂಡ್ ರಿವ್ಯೂಸ್ ಬಿಕಮ್ ವೆರಿ ಪಾಪ್ಯುಲರ್ ಡ್ಯೂರಿಂಗ್ ರೊಮ್ಯಾಂಟಿಕ್ ಏಜ್. ಈ ರೊಮ್ಯಾಂಟಿಕ್ ಕಾಲದಲ್ಲಿ ಮ್ಯಾಗ್ಝಿನ್ ಮತ್ತು ರಿವ್ಯೂ ಬಹಳ ಪ್ರಸಿದ್ಧಿಯನ್ನು ಪಡಿತಾವೆ ಅಂಥೇಳಿ ನಾವಿಲ್ಲಿ ನೋಡ್ತೀವಿ. ದೇ ಡಿಡ್ ದ ವರ್ಕ್ ಆಫ್ ರಿಫಾರ್ಮೇಷನ್ ಆಫ್ ಸೊಸೈಟಿ. ಇವು ಏನು ಕೆಲಸ ಮಾಡ್ತಾವಪ್ಪ ಅಂದರೆ ನಮ್ಮ ಸಮಾಜದ ಸುಧಾರಣೆಗೆ ಈ ಮ್ಯಾಗ್ಝಿನ್ಗಳು ಇಂದ ಆಗ್ತದೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಕೆಲವೊಂದು ರಿವ್ಯೂಸ್ ಬರ್ತಾವೆ. ಫಸ್ಟ್ ಒನ್ ಎಡಿನ್ಬರ್ಗ್ ರಿವ್ಯೂ, ಫ್ರಾನ್ಸ್ನಲ್ಲಿ ಫ್ರಾನ್ಸಿಸ್ ಫ್ರಾನ್ಸಿಸ್ ಅಂಥೇಳಿ ಇವರು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ದ ಕ್ವಾರ್ಟರ್ಲಿ ರಿವ್ಯೂ ಇದು ಜಾನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಯಾವಾಗಪ್ಪ ಅಂದರೆ 1809. ನೆಕ್ಸ್ಟ್ ಸಮ್ ಮ್ಯಾಗ್ಝೀನ್ಸ್ ಆರ್ ದೇರ್. ದ ಲಂಡನ್ ಮ್ಯಾಗ್ಝೀನ್ in 1820. Second one, the Black Hood's Edinburgh magazine starts in 1817 by Black Hood. It is called Story Magazine. ಏನಪ್ಪ ದ ಬ್ಲ್ಯಾಕ್ ಹುಡ್ ಎಡಿನ್ಬರ್ಗ್ ಮ್ಯಾಗ್ಝಿನ್ಗೆ ಏನು ಕರಿತೀವಿ ನಾವು ಸ್ಟೋರಿ ಮ್ಯಾಗ್ಝಿನ್ ಅಂತ ಕಥೆಯ ರೂಪದ ಮಾಸಪತ್ರಿಕೆ ಅಂತ ಕರಿತೀವಿ. ದ ಕ್ರಿಟಿಕ್ಸ್ ಆಫ್ ರೊಮ್ಯಾಂಟಿಕ್ ಏಜ್. ಹಿಯರ್ ವಿ come to see some critics of romantic age. The romantic critics were purely different from the earlier critics. The romantic critics had sympathy for the writers and better outlook towards life. ಇಲ್ಲೇನಪ್ಪ ಅಂದರೆ ರೊಮ್ಯಾಂಟಿಕ್ ಕಾಲದ ವಿಮರ್ಶಕರು ಹೆಂಗಿರ್ತಾರಪ್ಪ ಅಂದರೆ ಇವರು ಮೊದಲಿನ ವಿಮರ್ಶಕರಿಗಿಂತ ಡಿಫ್ರೆಂಟ್ ಇರ್ತಾರಂತ ಹೇಳ್ತಾರೆ. ದ ರೊಮ್ಯಾಂಟಿಕ್ ಕ್ರಿಟಿಕ್ಸ್ ಹ್ಯಾಡ್ ಸಿಂಪತಿ ಫಾರ್ ದ ರೈಟರ್ಸ್ ಆ್ಯಂಡ್ ಬೆಟರ್ ಔಟ್ಲುಕ್ ಟುವರ್ಡ್ಸ್ ಲೈಫ್. ರೊಮ್ಯಾಂಟಿಕ್ ವಿಮರ್ಶಕರು ಹೆಂಗಿರ್ತಾರಪ್ಪ ಅಂದ್ರೆ ಇವರು ಅಂದರೆ ಲೇಖಕರು ಕರುಣಾ ರೀತಿಯ ಕೆಲವೊಂದು ಜೀವನಕ್ಕೆ ದೇ ಟ್ರೈ ಟು ಎಕ್ಸ್ಪೋಸ್ ದ ಫಾಲೋವರ್ಸ್ ಆ್ಯಂಡ್ ಫಾಲ್ಸ್ ಆಫ್ ರೈಟರ್ಸ್. ಇಲ್ಲೇನಪ್ಪ ಅಂದರೆ ಇವರು ಕೆಲವೊಂದು ಲೇಖಕರ ಹಿಂಬಾಲಕರು ಮತ್ತು ಕೆಲವೊಂದು ಅವರ ಮಿಸ್ಟೇಕ್ಗಳ ಬಗ್ಗೆ ಹೊರತೆಗೆಯೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇನ್ ರೊಮ್ಯಾಂಟಿಕ್ ಏಜ್ ವಿ ಕಮ್ ಅಕ್ರಾಸ್ ಐಡಿಯಲ್ ಕ್ರಿಟಿಸಿಸಮ್ ರಿಗಾರ್ಡಿಂಗ್ ಲಿಟ್ರೇಚರ್. ಈ ರೊಮ್ಯಾಂಟಿಕ್ ಏಜದಲ್ಲಿ ನಾವು ಏನು ಐಡಿಯಲ್ ಕ್ರಿಟಿಸಿಸಮನ್ನು ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಕೆಲವೊಬ್ಬರು ವಿಮರ್ಶಕರು ಬರ್ತಾರೆ. First one, William Wordsworth. He was not a perfect critic but a dominant poet of that age. Wordsworth has written preface to Lyrical Ballad. It is a great critical work written by him. ವಿಲಿಯಂ ವರ್ಡ್ಸ್ವರ್ತ್ ಅವರು
ರೊಮ್ಯಾಂಟಿಕ್ ಯುಗದ ಒಬ್ಬ ಪ್ರಮುಖ ಅಂದರೆ ಪರ್ಫೆಕ್ಟ್ ವಿಮರ್ಶಕರು ಇಲ್ಲದೇ ಇದ್ರೂ ಅವರು ರೊಮ್ಯಾಂಟಿಕ್ ಯುಗದ ಒಬ್ಬ ಪ್ರಮುಖ ಕವಿ ಇರ್ತಾರಂತ ಇಲ್ಲಿ ಹೇಳ್ತೀವಿ ನಾವು. ಅವರು ಏನಪ್ಪ ಅಂದರೆ ಒಂದು ವರ್ಕ್ ಬರ್ತದೆ, ಅದು ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲರಿ. ಇದು ಏನು ಅವರ ವಿಮರ್ಶಾತ್ಮಕ ಕೃತಿ ಅವ್ರು ಬರೆದಿದ್ದು ಅಂತ ಹೇಳ್ತೀವಿ. ನೆಕ್ಸ್ಟ್ S.T. Coleridge. He was a contemporary critic of Wordsworth. He wrote critical work Literaria Biographia. In his work, S.T. Coleridge should has disagreement with Wordsworth theory of poetic diction. ಇಲ್ಲೇನಪ್ಪ ಅಂದರೆ ಕೋಲ್ರಿಡ್ಜ್ ಅವರು ಒಂದು ವರ್ಡ್ಸ್ವರ್ತ್ ಕಾಲದ ಸಮಕಾಲೀನ ವಿಮರ್ಶಕರು ಇವರೇನು ಅಂದರೆ ಒಂದು ವರ್ಕ್ ಬರೀತಾರೆ, ಯಾವುದು ವಿಮರ್ಶಾತ್ಮಕ ಕೃತಿ ಲಿಟ್ರರಿಯ ಬಯೋಗ್ರಫಿಯ. ಈ ಕೃತಿಯಲ್ಲಿ ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ ವರ್ಡ್ಸ್ವರ್ತ್ ಅವರ ಥಿಯರಿ ಆಫ್ ಪೊಯೆಟಿಕ್ ಡಿಕ್ಷನ್ ಬಗ್ಗೆ ಇವರು ಇಲ್ಲಿ ಹೇಳ್ತಾರೆ, ಅಂದ್ರೆ ಅವರ ಒಪಿನಿಯನ್ ಹೇಳ್ತಾರೆ. P.B. Shelley. He was also a great critic of second generation and he wrote critical work Defense of Poetry. P.B. Shelley ಇವರು ಎರಡನೇ ಜನ್ರೇಷನ್ದು ಪ್ರಮುಖ ವಿಮರ್ಶಕರು ಅಂತ ಹೇಳ್ತೀವಿ. ಇವರ ವರ್ಕ್ ಯಾವುದಪ್ಪ ಅಂದರೆ ಡಿಫೆನ್ಸ್ ಆಫ್ ಪೋಯೆಟ್ರಿ ಅಂಥೇಳಿ ಬರೀತಾರೆ. ಪ್ರೋಗ್ರೆಸ್ ಬಟ್ ಸ್ಟಿಲ್ ವಿ ಕ್ಯಾನ್ ಸೇ ದ್ಯಾಟ್ ನಾವೆಲ್ ಈಸ್ ಡೆವಲಪ್ಡ್ ಟು ದಿ ಮ್ಯಾಕ್ಸಿಮಮ್ ಇನ್ ದ ಹ್ಯಾಂಡ್ಸ್ ಆಫ್ ಜೇನ್ ಆಸ್ಟಿನ್ ಆ್ಯಂಡ್ ಸರ್ ವಾಲ್ಟರ್ ಸ್ಕಾಟ್. though we have not variety but there was a good development of novel. ಇವರು ಡಿಫೆನ್ಸ್ ಆಫ್ ಪೊಯೆಟ್ರಿ ಬರ್ದಾರ, ಬಟ್ ಆದ್ರೂ ಇವರ ಕಾಲದಲ್ಲಿ ತಮ್ಮ ಕಾಲದಲ್ಲಿ ಕಾದಂಬರಿಯನ್ನು ಹೆಚ್ಚು ಅಭಿವೃದ್ಧಿ ಹೊಂದಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಜೇನ್ ಆಸ್ಟಿನ್, ಸರ್ ವಾಲ್ಟರ್ ಸ್ಕಾಟ್ ಇವರಿಂದ ಕಾದಂಬರಿ ಅಭಿವೃದ್ಧಿಯನ್ನು ಹೊಂದಿತು. ದೋ ವಿ ಹ್ಯಾವ್ ನಾಟ್ ವೆರೈಟಿ ಬಟ್ ದೇರ್ ವಾಸ್ ಎ ಗುಡ್ ಡೆವಲಪ್ಮೆಂಟ್ ಆಫ್ ನೋವೆಲ್. ಇಲ್ಲಿ ನಾವು ಗದ್ಯ ಕೃತಿಯಲ್ಲಿ ವೆರೈಟಿಯನ್ನು ಕಾಣದೇ ಇದ್ದರೂ ಕಾದಂಬರಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀವಂತ ಇಲ್ಲಿ ಹೇಳ್ತಾರೆ. ಸೊ ಸ್ಟೂಡೆಂಟ್, ಇನ್ ದಿಸ್ ಕ್ಲಾಸ್ ವಿ ಸ್ಟಡಿಡ್ ಅಬೌಟ್ romantic prose. In next class we will continue.